ಹೆಂಗ್ ಕಾಣಿಸ್ತದೆ ಗೊತ್ತಾ ಹಾಕೊಂಡ್ರೆ. ನಾನು ಕಾಲೇಜ್ಗೆ ಹೋಗಿ ಎಷ್ಟು ದಿನ ಆಗೈತೆ ಗೊತ್ತಾ. ಈ ಶೂಗಳು ನೋಡಬೇಕು. ನನ್ನ ಜೂನಿಯರ್ಸ್ ಎಲ್ಲ ಇವಾಗ ನನ್ನ ಕೋಆರ್ಡಿನೇಟರ್ಸ್ ಅವರು. ನನ್ನ ಹತ್ರ ದಿನ ಸಾವಿರಾರು ಜನ ಬಂದು ಫೋಟೋ ಇಡ್ಸ್ಕೊಂತಾರೆ, ವಿಡಿಯೋ ಮಾಡ್ಕೊಂತಾರೆ. ಮಮ್ಮಿ ಸ್ಯಾಡ್ ನ್ಯೂಸ್. ಏನಾಗಿರ್ಬೋದು ಹೇಳಿ ನೋಡೋಣ. ಕಾಲೇಜ್ ಬಗ್ಗೆ ಏನಾಗಿರ್ಬೋದು ಹೇಳಿ ನೋಡೋಣ. Tejal is very stupid. Tejal ಅಲ್ಲೇನು ತೇಜಸ್ ಕಣೆ. ಏನಿದು ಟೈಮ್ ಇಂಪಾರ್ಟೆಂಟ್ ಅಲ್ಲ ಕಣೆ. ಆ ಟೈಮ್ ಸ್ಪ್ಯಾನ್ ಅಲ್ಲಿ ಏನಾಯ್ತು ಅನ್ನೋದು ಇಂಪಾರ್ಟೆಂಟ್. ಹೇಳು ಪರವಾಗಿಲ್ಲ. ಸರಿ ಬಿಡು, ಕ್ಯಾಮ್ರಾ ಆಫ್ ಮಾಡ್ತೀನಿ. ಮಮ್ಮಿ ಗುಡ್ ಮಾರ್ನಿಂಗ್. ಗೈಸ್ ಇನ್ನೊಂದು, ಇವತ್ತು ಕಾಲೇಜ್ಗೆ ಹೋಗ್ಬೇಕು. ಕಾಲೇಜ್ನ ಫಸ್ಟ್ ಡೇ ಅಂದರೆ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗಿದೆ. ಇವತ್ತು ನನ್ನ ಕರಿತಾ ಇದ್ದಾರೆ ಕಾಲೇಜಿಗೆ ಬಾ ಅಂದ್ಬಿಟ್ಟು. ಈಚೆ ಬರ ಬಂದ್ರೆ ಒದ್ದಾಕ್ಬಿಡ್ತೀಯಾ? ಹೌದಾ? ಈಚೆ ಬಾ ಫಸ್ಟು. ಫುಲ್ ಹಳೆ ಸ್ಪೆಕ್ಸ್ ಗೈಸ್, ಇದು ಫುಲ್ ಧೂಳ ಆಗ್ಬಿಟ್ಟೈತೆ. ಇನ್ಸ ಕ್ಲೀನ್ ಮಾಡಬೇಕು. ಸೊ ಕ್ಲೀನಿಂಗ್ ಎಲ್ಲ ಆದ್ಮೇಲೆ ಇದು ಹೆಂಗ್ ಕಾಣಿಸ್ತದೆ ಗೊತ್ತಾ ಹಾಕೊಂಡ್ರೆ. ಹಿಂಗ್ ಕಾಣಿಸುತ್ತೆ. ಇದಕ್ಕಿಂತ ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನೊಂದು ಸ್ಪೆಕ್ಸ್ ಇತ್ತು. ಅದು ಯಾಕೆ ಇವತ್ತು ಕಾಣಿಸ್ತಾ ಇಲ್ಲ? ಇವತ್ತಲ್ಲ ಯಾವತ್ತಿನ ಕಾಣಿಸ್ತಾ ಇಲ್ಲ. ಬೆಳಗ್ಗೆ ಏನಷ್ಟೇ ಆಯ್ತು ಗೊತ್ತಾ, ರಾಗಿ ಮುದ್ದೆ. ಅಮ್ಮ ಬೆಳಗ್ಗೆ ನಾಷ್ಟನೇ ಮಾಡಲ್ಲ ಅಂತಾರೆ. ತಿಂದ್ರೆ ನಾನೇ ತಿನ್ಬೇಕು. ನಮ್ಮ ಅಣ್ಣ ಮಧ್ಯಾಹ್ನಕ್ಕೆ ಊಟ ನಾಷ್ಟ ಎರಡೊಂದ್ಸಲ ಮಾಡ್ತಾನೆ. ಗೈಸ್ ಇದು ಕೋಲಾರಿಂದ ಒಂದು ದೇವಸ್ಥಾನ ತಗೊಂಡು ಹೋಗಿದಂತೆ. ಕೋಲಾರ ನಮ್ಮ ದೇವಸ್ಥಾನ ಅಂತ ಒಂದು ದೇವಸ್ಥಾನ ಐತಂತೆ. ಅಲ್ಲಿಂದ ನನಗೆ ನಮ್ಮ ಅಣ್ಣಂಗೆ ಅಂತ ತಗೊಂಡು ಹೋಗಿದಂತೆ. ಎಂಥ ರಕ್ಷೆ ಮಾಡ್ತದೆ ಇದು. ಮತ್ತೆ ನೀನೇನು ಮಾಡ್ತಾ ಇದೆಯಾ? ದೇವರ ಆಶೀರ್ವಾದ ಇರುತ್ತೆ ಯಾವಾಗ. ನೀನು ಮೊದಲೇ ಎಲ್ಲಂದ್ರಲ್ಲಿ ಓಡಾಡ್ತಿರ್ತೀವಿ. ಸಂಧ್ಯೊಂದು ಏರ್ ಕ್ಲಿಪ್ ಬೇರೆ ಇಲ್ಲೇ ಇಟ್ಟವಳೆ. ಅಲ್ಲಿ ಯಾರು ನೋಡಿ ಏನೋ ಒಂದಾಗಿ ನನ್ನ ಮೇಲೆ ಇನ್ನೊಂದು ಏನೇನೋ ಅನ್ಕೊಂಡು. ನಾನು ಕಾಲೇಜ್ಗೆ ಹೋಗಿ ಎಷ್ಟು ದಿನ ಆಗೈತೆ ಗೊತ್ತಾ. ಈ ಶೂಗಳು ನೋಡಬೇಕು, ಎಲ್ಲ ಧೂಳು ತುಂಬ್ಕೊಂಬಿಟ್ಟವೆ. ಇದರಲ್ಲಿ ಒಂದು ಸ್ವಲ್ಪ ನಂದಷ್ಟೇ, ಬೇಕಿದ್ದೆಲ್ಲ ಬೇರೆಯವ್ರದ್ದು. ಗೈಸ್ ನನ್ನ ಫ್ರೆಂಡ್ಸ್ಗೆ ಈ ಥರ ಎಲ್ಲ ಮುಖ ತೋರ್ಸೋಕ್ಕಾಗಲ್ಲ. ಲೈವಾಗಿ ಆಡ್ಕೊಂಡ್ಬಿಡ್ತಾರೆ. ವೀಡಿಯೋ ನೋಡಿದ್ರೆ ಓಕೆ, ಈ ಥರ ಎಲ್ಲ ತೋರಿಸ್ಬಿಟ್ಟು ಚೆನ್ನಾಗಿರಲ್ಲ. ಅದಕ್ಕೆ ವಾಟ್ ಐ ಡೂ ಇಸ್ ಮಾಸ ಕಡೆ. ಏನು ಟ್ರಾಫಿಕ್ ಗೊತ್ತಾ ಗಾಯ್ಸ್ ಕಾಲೇಜ್ ರೋಡು. ಈ ಕಾಲೇಜ್ ರೋಡಲ್ಲಿ ಹೆವಿ ಒಳ್ಳೆ ಟೈಮಿಗೆ ಬರ್ಬೇಕು ನಾನು. ನನ್ನ ಹತ್ರ ಅದೇ ಹಳೆ ಕಾಲೇಜ್ ಸ್ಟಿಕ್ಕರ್ ಇತ್ತು ಗಾಡಿ ಹಾಕೋದು. ಇವರು ಇದನ್ನು ಚೇಂಜ್ ಮಾಡಿ ಇವು ಹಾಕೊಂಡು ಹೇಳ್ತವ್ರು. ಇದು ಹಳೇದು, ಇದು ಹೊಸದು. ನಾಳೆಯಿಂದ ಇಲ್ಲ ಅಂದರೆ ಎಂಟ್ರಿ ಕೊಡಲ್ಲ. ಒಂದು ನೋಡಿ ಸ್ಟಿಕ್ಕರ್ ದಿವ್ಸ ಹಾಕೋಬೇಕಂದ್ರೆ. ತುಂಬ ದಿವಸ ಆದ್ಮೇಲೆ ಮತ್ತೆ ಕಾಲೇಜಿಗೆ ಬಂದಿದ್ದೀನಿ. ಮೊದಲು ನನ್ನ ಜೊತೆ ಓದೋರೆಲ್ಲ ಸ್ವಲ್ಪ ಒಂದು ವರ್ಷ ಮೇಲೆ ನನ್ನ ಜೂನಿಯರ್ಸ್ ಎಲ್ಲ ಇವಾಗ ನನ್ನ ಕೋಆರ್ಡಿನೇಟರ್ಸ್ ಅವರು. ಗೈಸ್ ರೌಂಡೆಲ್ಲ ಹಾಕೊಂಡು ಬಂದೆ. ನನ್ನ ಕ್ಲಾಸ್ ಯಾವುದು ಅಂತ ನಂಗೆ ಗೊತ್ತಾಗ್ತಾಯಿಲ್ಲ. ಯಾಕಂದರೆ ಜೂನಿಯರ್ಸ್ ಯಾರು ಅಂದರೆ ನನಗೆ ಗೊತ್ತಾಗ್ತಾಯಿಲ್ಲ. ಅದಕ್ಕೆ ನಾನು ನೆಕ್ಸ್ಟ್ ಕ್ಲಾಸ್ ಇವಾಗ ಹೋಗ್ಬೇಕು ಗೈಸ್. ಮಚಾ 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 यही क्लास है. ಬೇಡ ಬೇಡ ಅಂದ್ರೆ ಇದೇ ಕಾಲೇಜ್ ಏನ್ ಮಾಡೋದು? ಏನ್ ಲಾಯಲ್ಟಿ ಇಲ್ಲ. ನೀವು ಫೋನ್ ಮಾಡಿದಾಗೆಲ್ಲ ಬೇರೆ ಕಡೆ ಬಂದಿದ್ದೆ ಎಲ್ಲ ಅದೇ ಮತ್ತೆ ಕಾಲ್ ಮಾಡಕ್ಕಾಗಲ್ಲ. ಮಾಡ್ತಾ ಇದ್ದೆ ಮತ್ತೆ ನೀನು ಬಿಸಿ ಇರ್ತೀಯ ಸುಮ್ಮನೆ ಆಗೋದು. ನಾನು ಮಗನ್ ನೆನ್ನೆ ಯಾವುದೋ ಹೆವಿ ಸೀನ್ ಆಗೈತೆ ಗೈಸ್ ಕಾಲೇಜ್ ಹತ್ರ. ಎಪ್ಪ ಎಲ್ಲ ವಿಡಿಯೋ ಮಾಡಿಕೊಂಡವ್ರೆ. ಗೈಸ್ ಇಷ್ಟು ಗೈಸ್ ಇಷ್ಟು ನಮ್ಮ ಕ್ಲಾಸ್ ಮಧ್ಯಾಹ್ನ 12 ಗಂಟೆ ಮೇಲಂತೆ. ಸುಮ್ಮನೆ ಬಂದು ವೇಸ್ಟ್ ಆಗುತ್ತೆ. ಎಜುಕೇಶನ್ ಇಲ್ಲ, ಕಾಬ ಇಲ್ಲ, ಕಾಬ ಚರ್ಚ್ ಇಲ್ಲ. ಸ್ಯಾಡ್ ನ್ಯೂಸ್ ಮಚ್ಚ.
Our classes after 12 it seems macha. From this year we have changed it. कि भाई फोर्थ ईयर वालों का ना मतलब शिफ्ट पे है. फर्स्ट शिफ्ट फ्यू डेज दे विल बी कॉलिंग यू इन द फर्स्ट हाफ एंड द नेक्स्ट फ्यू हाफ दे विल बी कॉलिंग यू. ಮಜಾ ಮಜಾ. ನನ್ನ ಹತ್ರ ದಿನ ಸಾವಿರಾರು ಜನ ಬಂದು ಫೋಟೋ ಇಡ್ಸ್ಕೊಂತಾರೆ, ವಿಡಿಯೋ ಮಾಡ್ಕೊತಾರೆ. ಬಂದವನ್ನೆಲ್ಲ ನಮ್ಮ ಅಣ್ಣ ತಮ್ಮನ್ನು ನಮ್ಮ ಇವರು ಅಂತೆ ನಾವು ನೋಡೋದು. ಈ ನನ್ನ ಮಕ್ಳು ಇಂಥ ಕೆಲಸ ಮಾಡಿದ್ರೆ ನಾನು ಏನು ಮಾಡೋದು? ಎಂಡಿಂಗ್ ಟೈಮಲ್ಲಿ ಸ್ಟಾರ್ಟ್ ಮಾಡಿದ ವಿಡಿಯೋ ನಾನು. Okay guys, do subscribe, follow, ಶೇರ್, ಕಮೆಂಟ್ ಎಲ್ಲ ಮಾಡಿ. ಎಲ್ಲ ಅವ್ನು ಕೂಡ ನನ್ನ ಮೇಲೆ ಪಾಸ್ ಔಟ್ ಆಗ್ಬಿಟ್ಟು ನೆಕ್ಸ್ಟ್ ಇಯರ್ ಬೇಜಾರಾಗುತ್ತೆ ಪಾಪ. ನನ್ನ ಕಣ್ಣಿಂದ ಫ್ರೆಂಡ್ಸ್ ಅಂತೆಲ್ಲ ಒಂದು ಕ್ಲಾಸ್ ಹೋಗ್ತಾರೆ, ನಾನು ಅವ್ರ ಬಾಯ್ ಆಗ್ಬಿಟ್ಟು ಒಂದು ಕ್ಲಾಸ್ ಹೋಗ್ತಾ ಇದ್ದೀನಿ. ನಾನು ಅದರಲ್ಲೂ ನನ್ನ ಕ್ಲಾಸ್ ಮಧ್ಯಾಹ್ನ ಇತ್ತು. ಗೈಸ್ ಇವಾಗ ನನಗೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಎಡಿಟರ್ನ ಬೇರೆ ಹೈರ್ ಮಾಡಿದ್ದೀನಿ, ಮತ್ತೆ ವಿಡಿಯೋ ಎಡಿಟ್ ಮಾಡೋಕ್ಕೆಲ್ಲ ಅವರೇ ಇದ್ದಾರೆ. ಕಾಲೇಜಿಗೆ ಬರ್ತಾ ಇರೋದ್ರಿಂದ ಒಂದು ನನಗೆ ಕೋಡ್ ಹೋಗಕ್ತಾ ಇಲ್ಲ, ಇಂಟರ್ನ್ಶಿಪ್ ಮಾಡೋಕ್ಕಾಗ್ತಾ ಇಲ್ಲ. ಮತ್ತೆ ಇನ್ನೊಂದು ಈ ವರ್ಷದ ನಾನು ಲಾಸ್ಟ್ ಸೆಮಿಸ್ಟರ್ ಎಕ್ಸಾಮ್ ಎಲ್ಲ ಬರೆದ್ಬಿಟ್ಟು ಎಲ್ಲ ಪಾಸ್ ಆಗಿ ಮತ್ತೆ ಏನಾದ್ರು ಎಕ್ಸಾಮ್ ಬರೀ ಅಂದರೆ ಅದು ಒಂಥರ ಓದೋಗುತ್ತೆ. ಇಷ್ಟು ಅಂತ ಮತ್ತೆ ಓದೋಣ, ಇರಿಟೇಟ್ ಆಗೋಗುತ್ತೆ, ಅವೆಲ್ಲ ಮಾಡೋಕೆ ಕಷ್ಟ ಆಗುತ್ತೆ. ಅದೇ ಬೇಜಾರು ನನಗೆ. ಅದು ಯಾವುದು ಇಲ್ಲ ಅಂದರೆ ಪೀಸ್ ಗೈಸ್, ಪೀಸ್. ಮಮ್ಮಿ ಸ್ಯಾಡ್ ನ್ಯೂಸ್. ಏನಾಗಿರ್ಬೋದು ಹೇಳಿ ನೋಡೋಣ. ಕಾಲೇಜ್ ಬಗ್ಗೆ ಏನಾಗಿರ್ಬೋದು ಹೇಳಿ ನೋಡೋಣ. ಹಂಗಲ್ಲ ಏನಿಲ್ಲಪ್ಪ. ನಾನು ಇವತ್ತು ಬೇಗ ಬಂದೆ ಕಾಲೇಜ್ಗೆ, ಫುಲ್ ಹುಡುಕ್ದೆ, ನಮ್ಮ ಬ್ಯಾಚ್ ಅವ್ರು ಯಾರು ಕಾಣಿಸಿಲ್ಲ. ಅದೇ ನನ್ನ ಹಳೆ ಇವಾಗ ಪ್ರೆಸೆಂಟ್ ಬ್ಯಾಚ್ ಕಾಣಿಸಿಲ್ಲ, ಹಳೆ ಬ್ಯಾಚ್ ಅವ್ರು ಸಿಕ್ಕಿದ್ರು. ಅವ್ರನ್ನ ಕೇಳಿದ್ದಕ್ಕೆ ಟೈಮಿಂಗ್ ಚೇಂಜ್ ಆಗ್ಬಿಡೈತೆ, ನಂಗೆ ಮಧ್ಯಾಹ್ನ ಕ್ಲಾಸ್ ಅಂತ ಹೇಳಿದ್ರು. ನಿನಗೆ ಹೇಳ್ದೆ ನೋಡು, ಟೈಮ್ ಎಲ್ಲ ಹಿಂಗೆ ಸ್ವಿಚ್ ಆಗ್ತಾವೆ. ಸುಮ್ಮನೆ ಬಂದು ವೇಸ್ಟ್ ಆಯ್ತಪ್ಪ ದಿನ ಎಲ್ಲ. 12 ಗಂಟೆಗಂತೆ. ಅದು ಕೇಳೋದು ಮರ್ತೋದೆ. ಒಂದ್ 4 ಅವರ್ ಇರ್ಬೋದು, ಒಂದ್ 4 ಅವರ್ ಇರ್ತದೆ. 12 12 4 ಹೆಂಗಿರುತ್ತೆ ಅವೆಲ್ಲ ಗೊತ್ತಿಲ್ಲ. ಇವತ್ತು ಕೇಳ್ಬಿಟ್ಟು ಹೇಳ್ತೀನಿ. ಗೈಸ್ ಅಲ್ಲಿ ನೋಡಿ, ಪಾರಿವಾಳ ಒಂದು ಲಾಕ್ ಆಗ್ಬಿಟ್ಟೈತೆ ಪಾಪ. ಇವಾಗ ಅದನ್ನ ರೆಸ್ಕ್ಯೂ ಮಾಡೋದಕ್ಕೆ ಅಂದ್ಬಿಟ್ಟು ಒಂದು ಆಪ್ರೇಷನ್ ನಡೆಸ್ತಾವ್ರೆ. ಎಷ್ಟು ದೊಡ್ಡದಾಗ ಇದು ನೋಡ್ಕೊಂಡು, ಇದು ಇದರಿಂದ ಅದು ಹೆಂಗೆ ಬಚಾವ್ ಮಾಡ್ತಾರೆ ಅಂತ ಯೋಚನೆ ಮಾಡ್ತಾ ಇದೀನಿ. ಇನ್ನೂ ಬದುಕಿದೆ, ಅದು ಓದಾಡ್ತಾ ಇದೆ, ಮೇಲಕ್ಕೆ ಹೋಗಿ ಟ್ರೈ ಮಾಡ್ತಾ ಇದ್ದೆ. ಈ ಕಡೆಯಿಂದ ಅಂದರೆ ಈ ಕಡೆ ಲಾಕ್ ಆಗ್ಬಿಟ್ಟೈತಲ್ಲ, ಹೆಂಗೆ ಮಾಡ್ಬೋದು ಇವರು? ಅದನ್ನ ಕಟ್ ಮಾಡೋಕ್ಕಂತೂ ಆಗಲ್ಲ. ನೋಡೋಣ, ಇಲ್ಲ ಅದು ಹತ್ಕೊಂಡೇ ಮೇಲಕ್ಕೆ ಹೋಗ್ತೈತೆ. ಹೋಯ್ತದೇನೋ ಪಾಪ ಆರಾಮಾಗಿ. ಮೇಲಕ್ಕೆ ಎಷ್ಟು ಮೇಲಕ್ಕೆ ಹೋಗ್ಬೇಕದು? ಎಷ್ಟು ಮೇಲಕ್ಕ? ಅಲ್ಲೋದು ಅಲ್ಲಿವರೆಗೂ ಹೋಗ್ಬೇಕೇನೋ. ಇಲ್ಲ ಈ ಜಾಗಕ್ಕೆ ಹೋದ್ರೂ ಸಾಕು ಅನ್ಸುತ್ತೆ. ಆ ಕಡೆಯಿಂದ ಪಕ್ಕದಲ್ಲಿ ಫ್ರೀಯಾಗಿ ಓಡೋಗ್ಬೋದು. ಹೋಗ್ತೈತೆ ಆಟೋಮೆಟಿಕ್ ಆಗಿ ಹೋಗ್ತೈತೆ. ಅದೇ पता नहीं बच्चा, how are you? I am fine. What about you? I am what to do बच्चा, nothing to do, nothing to say. Normal. Let's see. Papa. What is happening? How? I don't know how that went there, macha. You know how? I don't know. How can that go there, macha? 2 days gap inside the net. Mamman Pinda. Class is there for you, macha. Your class is not there for me, macha. Why? You don't know, macha? Oh, what? I am Sembag, macha. In the name of Sembag, they made me year back, macha. Why? It's college internal workings, macha. How do I know why? 1 year back. Yes, macha. Very sad, macha. You lucky boy, you are in 5th year. You will go home. Now you are junior. Yes, macha. That is only sad, macha. So why did you give you? Leel, how are you? I'm very fine. Hi guys, welcome to Tejas channel, and Tejal is very stupid. Tejal, Tejas kane. I know Tejas only. Welcome to Tejas YouTube channel, and he's really very bad. He's not attending classes. ಇವತ್ತು ಬಂದಿಲ್ಲ. ಇವತ್ತು ಬಂದ್ರೆ ಸಾಕಾ? ಇವತ್ತು ಬಂದ್ಮೇಲೆ ಗೊತ್ತಾಯ್ತು ನಮ್ಮ ಕ್ಲಾಸ್ ಮಧ್ಯಾಹ್ನ ಐತಂತೆ. ಸುಮ್ಮನೆ ವೇಸ್ಟ್ ಆಗೋಯ್ತು. Like videos. ಬರ್ರ ಲೇಟ್ ಟೈಮ್ ಕಾಲೇಜಿಗೆ ಡೈಲಿ ಬರಬೇಕು ಅನ್ನೋದು. ಬತ್ತಾಯಿನಲ್ಲ ಇವತ್ತಿಂದ ನೋಡ್ಕೊ ಡೈಲಿ. ಅದು ಯಾರು ಕನ್ಫರ್ಮ್ ಮಾಡ್ಕೋಬೇಕು, ಸೆಮ್ ಬರೋದಾ ಬೇಡ ಅನ್ನೋ ಪ್ರಿನ್ಸಿಪಲ್ ಹತ್ರ ಮಾತಾಡಬೇಕು. ಬಾ ಅಂತ
ಹೇಳ್ತಾರೆ. ಪ್ರಿನ್ಸಿಪಾಲ್ ಕೇಳಿದ್ರೆ ಬಾ ಅಂತಾನೆ ಹೇಳ್ತಾರೆ. ಅವ್ರನ್ನ ಎಕ್ಸಾಮ್ ಫೀಸ್ ಪೇ ಮಾಡೋ ಅಂತಾರೆ ಆಫೀಸ್ ಕೇಳಿದ್ರೆ. You are invited in our class wherever you want, you can sit us. Yeah, you can come to our class. Please, I'm ಕೇಳು. You like, because you all like. But still, again, they will do for attendance. 20 minutes later. ಗೈಸ್, ಇವಾಗ ನಾನು ನನ್ನ ಕ್ಲಾಸ್ ಬಿಟ್ಟು ಬೇರೆ ಕ್ಲಾಸಲ್ಲಿ ಕೂತ್ಕೊತಾ ಇದ್ದೀನಿ. ಬೇರೆ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀನಿ. ನೋಡೋಣ ಹೆಂಗೆ ನಡೀತದೆ ಅಂದ್ಬಿಟ್ಟು. ನಮ್ಮ ಹಳೆ ಮಾಜಿ ಫ್ರೆಂಡ್ಸ್ಗೆ ನಿಮ್ಮ ಜೊತೆ ಮಿಕ್ಸ್ ಆಗಿಬಿಟ್ಟು ಹೋಗ್ತಾ ಇದ್ದೀನಿ. ಲೆಟ್ಸ್ ಸಿ ಗೈಸ್. ಈ ಒಂದು ಎಕ್ಸ್ಪೆರಿಮೆಂಟಲ್ಲಿ ನನ್ನ ಫ್ರೆಂಡ್ ವಿಕಾಸು, ಆಮೇಲೆ ಇಬ್ಬರು ಫ್ರೆಂಡ್ಸ್ ಲೀಲಾ ಮತ್ತು ಜಸ್ಟಿನಾ ಇದ್ದಾರೆ. ಇವಾಗ ನೋಡೋಣ ಏನಾಯ್ತದೆ ಅಂದ್ಬಿಟ್ಟು. ಟೀಚರ್ ಕೇಳಿದ್ರೆ ಏನು ಹೇಳ್ತೀಯಾ? ಏನು ಹೇಳಲ್ಲ, ಏನು ಹೇಳ್ತಾರೆ? ಟೀಚರ್ ಫಸ್ಟ್ ಕೇಳ್ತಾರೆ ಅಂತಾರೆ. ಟೀಚರ್ಗೆಲ್ಲ ಗೊತ್ತಲ್ವ ಏನೋ ಇರಬೇಕಾಗೈತೆ ಅಂತ. Ma'am, we want him, ma'am. He's always belonging to our class and saying, "Today your class is in the afternoon, so I wanted to attend the other class." ಹಾಂ, ಇದು ಒಳ್ಳೆಯ ಪಾಯಿಂಟ್. एप्पल क्या रे बॉडी बिल्डर बन गया रे साला. ತಾಂಡಿದ ನಾವು ಊಟಂಗ ನಡೀತದೆ. ಗೈಸ್, ನಮ್ಮ ಗ್ಯಾಂಗ್ ಕಳ್ಳನ ಮಗ ಒಬ್ಬ ಇದ್ದಾನೆ, ಆರಿಫ್ ಅಂತ. ಬಟ್ಟಿ ಮಗ ನೀಟಾಗಿ ಎಷ್ಟು ದಿನ ಆಗ ಸೀಕ್ರೆಟಾಗಿ ಬಿಸ್ನೆಸ್ಗಳು ಬೇರೆ ನಡೆಸ್ತವನೆ. ಈ ಬಿಸ್ನೆಸ್ ಏನು ಅಂತ ಗೊತ್ತಾರೆ ಶಾಕೆ ಹೋಗ್ಬಿಡ್ತೀರ. ಈ ಥರನೂ ಬಿಸ್ನೆಸ್ ನಡೀತಾರ. ನಾನು ಇದ್ದೀನಿ ಅಂತ ಗೊತ್ತಿಲ್ಲ ಅದು. ಏನಾಯ್ತು? ಹಾಂ, ಏನಿದು? ಹಾಯ್. ಇವಾಗ ಹಾಯ್ ಎಲ್ಲ ಏನು ನಡೆಸ್ತಿದೀಯ ಕಡೆ? ವಾಟ್ ಆರ್ ಯು ಡೂಯಿಂಗ್ ಮ್ಯಾನ್? ಸೀಕ್ರೆಟ್ ಬಿಸ್ನೆಸ್ಗಳು. ಏನು ಶೋಗಳು, ಬಿಸಿ ಬಿಸ್ನೆಸ್. ಗೈಸ್, ಇವಾಗ ನನಗೆ ಹೊಸ ಸ್ಟಿಕ್ಕರ್ ಸಿಗ್ತಿದೆ. ಈ ಕಡೆಯಿಂದ ಎತ್ತಿ ಇವರೇ ಅಂಟಿಸ್ತಾರೆ ಅನ್ಸುತ್ತೆ. ಇವರೇ ಅಂಟಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಇವಾಗ ಪ್ರಿನ್ಸಿಪಲ್ನ ಮೀಟ್ ಆಗಬೇಕಂತ ಒಂದು ಲೆಟ್ರ್ ಕೊಡಬೇಕಂತೆ ನಾವು ಕ್ಲಾರಿಫಿಕೇಷನ್ಗೆ, ಈ ಸೆಮಿಸ್ಟ್ರಿಗೆ ಏನು ಕತೆ ಅಂದ್ಬಿಟ್ಟು. ಈಗ ಆಮೇಲೆ ಹೊಟ್ಟೆ ಎಷ್ಟು ಐತೆ ಅಂದ್ಬಿಟ್ಟು ಒಂದು ಹೋಟ್ಲಿಗೆ ಬಂದಿದೆ. ಒಂದೊಂದ್ಸತಿ ದೊಡ್ಡ ಸಿಗೋ ಚಿಕ್ಕ ಐಟಮಿಂದ ಚಿಕ್ಕ ಹೋಟ್ಲಿಗೆ ಸಿಗೋ ದೊಡ್ಡ ಐಟಮ್ ಎಷ್ಟು ಸ್ಯಾಟಿಸ್ಫೈಂಗ್ ಆಗುತ್ತೆ. ಗೈಸ್, ಕಾಲೇಜ್ ಹತ್ರ ಎಲ್ಲ ಮಾತಾಡಿದ್ದಾಯಿತು. ಇಟ್ಸ್ ಕ್ಲಿಯರ್ ದಟ್ ನಾ ಇನ್ನೊಂದು 3-4 ತಿಂಗಳು ಕಾಲೇಜ್ ಹೋಗಂಗಿಲ್ಲ. ಫ್ರೀ ಬರ್ಡ್ ನಾನು. ಈ ಗ್ಯಾಪಲ್ಲಿ ಯಾರು ಇಂಟರ್ನ್ಶಿಪ್ ಆದರೂ ಮಾಡಬೇಕು, ಪ್ರಾಕ್ಟೀಸ್ಗಾದರೂ ಕಲಿಬೇಕು, ಟೈಮ್ನ ಕರೆಕ್ಟಾಗಿ ಇನ್ವೆಸ್ಟ್ ಮಾಡಬೇಕು. ಇವಾಗ ನಾನು ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಆ ಕಡೆ ಗ್ಯಾಂಗ್ ಇದ್ದಾರಂತೆ, ಅವ್ರ ಹತ್ರ ಹಂಗೆ ಒಂದು ಕ್ಲಿಪ್ ತಗೋಬಿಡ್ಬೇಕು. So much later that the old narrator got tired of waiting and they had to hire a new one. ಬಾಯ್ ಮಚ್ಚ. ಅವನ ಕೈಯಲ್ಲೆಲ್ಲ ಐತಲ್ಲಿ. ಬಾಯ್ ಮಾಡ. ಗೈಸ್, ಇವಾಗೆಲ್ಲ ಸೀನ್ ಮುಗ್ದದೆ. ಸೀದಾ ಮನೆಗೆ ಓಡಬೇಕು. ಈಗ ಎಲ್ಲ ತಗೊಂಡಿದ್ದೀನಿ. ಗೈಸ್, ಮೀಟ್ ನಿಖಿಲ್ ಇರೋದು ಬಾಬು ಸಿಪಾಳಿಯಲ್ಲಿ. ಆನ್ ದ ವೇನೆ ಹೋಗ್ತಾ ಇರೋದು. ಇನ್ನೊಂದು ಗೈಸ್, ಇವಾಗ ಆ್ಯಕ್ಚುಲಿ ಒಂದು ಕೆಲಸ ಇದೆ. ಆ ಕೆಲಸ ಇಲ್ಲ ಅಂದರೆ ಇನ್ನೂ ಲೇಟಾಗಿ ಹೋಗ್ತಾ ಇದ್ವಿ. ಸ್ಕ್ರೀನಿಂಗ್ ಡೆಕೋರೇಷನ್ ಅಂತ ಗಣೇಶ ಕೊಂಡಿಸ್ತಾರೆ ಇವ್ರು ಗ್ಯಾಂಗ್ ಎಲ್ಲ ಸೇರ್ಕೊಂಡು. ಅದಕ್ಕೆ ಸ್ಕ್ರೀನಿಂಗ್ ಮಾಡಬೇಕು. ಸ್ಕ್ರೀನಿಂಗ್ ಅಂದ್ರೆ ಏನು? ಮೂರ್ತಿ ಚಪ್ರದೊಳಗಡೆ ಮಾಡ್ತಾರಲ್ಲ. ಅದು ಅದಕ್ಕೆ ಕೆಲಸ ಬೇಗ ಬಿಡ್ತಾ ಇದೀವಿ. ಇಲ್ಲಾಂದ್ರೆ ಹೆವಿ ಲೇಟ್ ಗೈಸ್. ಅದಕ್ಕೆ ನಾವು ಬೈಯೋದು, ಏನಕ್ಕೆ ಲೇಟ್ ಅವನು. ಅಮ್ಮನ ಮಾತು ಕೇಳೋ ಮಚ್ಚ ಉದ್ದಾರ ಕಟ್ಟ್ಯಾ. ಸರಿ ಮಚ್ಚ. ಗೈಸ್, ನನಗೆ ಒಂದು ಸ್ಟ್ರಾಂಗ್ ಬಿದ್ದಿದೆ. ಆ ಕಡೆ ಯಾವ್ದಾದ್ರು ಪೊಲೀಸ್ ಇರ್ತಾರೆ ಅಂದ್ಬಿಟ್ಟು ಸೇಫ್ಟಿಗೆ ಒಂದಿರಲಿ ಅಂದ್ಬಿಟ್ಟು ಒಂದು ಹೆಲ್ಮೆಟ್ ತಗೊಂಡಿದ್ದೀವಿ. ಲೆಟ್ಸಿ ಇವಾಗ ನಾನು ಕಡೆ ಕರೆಕ್ಟಾಗಿ ನಮಗೆ ಈ ಕಡೆ ಒಂದು ಪುಷ್ಪ ಮೀಶೋಲ್ ಸಿಗೋ ಪುಷ್ಪ ಕಾಣಿಸ್ತಾ ಇದ್ದಾರೆ ನೋಡಿ. ಯೂಶುವಲ್ ಆಗಿ ಪೊಲೀಸು ಅಪರೂಪಕ್ಕೆ ಒಂದ್ಸತಿ ಇಲ್ಲಿ ಬಂದು ಕ್ಯಾಚಕಂತ ಇರ್ತಾರೆ. ಇವತ್ತು ಎಲ್ಲೇ ಇರ್ಬೋದೇನೋ ಅಂತ ಒಂದು ಹೋಪ್ ಇತ್ತು. ಅದಕ್ಕೆ ಇರಲಿ ಅಂತ ಒಂದು ಹೆಲ್ಮೆಟ್ ತಗೊಂಡ್ಬಿಟ್ಟು. 60-65 ವಯಸ್ಸು ಆಗೈತೆ. ಅವ್ರು ಬಜ್ಜಿ ಆಗ್ತವ್ರೆ. ನಮ್ಮ ಅಜ್ಜಿನೇ ಅಜ್ಜಿ, ನಮ್ಮ ಅವ್ರ ಅಮ್ಮ. ಚಿಕ್ಕದಾಗಿ ಒಂದು ವಿಡಿಯೋ ಮಾಡು. ಅದೇ ಹೇಳೋಣ ಅನ್ಕೊಂಡಿದ್ದೆ. ಇದ್ರ ಬಗ್ಗೆ ಹೇಳೋಣ ಅಂತ. ಗೈಸ್, ನನ್ನ ಗಾಡಿ ಸಿಲಿಂಡರ್ ಹಂಗೆ ಆಫ್ ಆಗ್ಬಿಡುತ್ತೆ. ಪಾಪ ಹೆವಿ ಫ್ರಸ್ಟ್ರೇಷನ್ ಕ್ರಿಯೇಟ್ ಮಾಡುತ್ತೆ. ಮಚ್ಚ, ಆರ್ ಯು ಫ್ರಸ್ಟ್ರೇಟೆಡ್ ಮಚ್ಚ? ಭಯಂಕರ ಸುಮ್ಮನೆ ಸ್ವಾಮಿ, ಟಕ್ ಅಂತ ಆಫ್ ಆಗಿಬಿಡ್ತದೆ. ಇದು ಆಫ್ ಆದರೆ ಯಾಕೆ ಆನ್ ಆಗಿ ಒಂದು 2-3 ಸೆಕೆಂಡ್ ಆಗುತ್ತೆ. ಅಷ್ಟರಲ್ಲಿ ಯಾರಿಗೂ ಪೇಷನ್ಸ್ ಇರಲಿ. ಹಿಂಗಡೆಯಿಂದ ಪುರ್ರ ಕಾರ್ ನೋಡಿದ್ದಾರೆ. ಅದಕ್ಕೆ ನಾನು ಮಕ್ಕಳಿಗೆ ಒಬ್ಬೊಬ್ಬರು ಕೊಡ್ಬೇಕು. ಇರಲೇ ಇಂಡಿಕೇಟರ್
ಇಂಡಿಕೇಟರ್ ಹಾಕಿಲ್ಲ. ಗೈಸ್ ಇವಾಗ ನಾವು ನಮ್ಮ ಫ್ರೆಂಡ್ ನಿಖಿಲ್ ಅವರ ಅಜ್ಜಿ ಅಜ್ಜಿ ಅವರ ಶಾಪ್ಗೆ ಹೋಗ್ತಾ ಇದ್ದೀವಿ. ಇಲ್ಲೇ ಇನ್ನೇನು ಬಂದ್ಬಿಟ್ಟು ಬಂದ್ಬಿಟ್ಟಾ? ಸೊ ಫೈನಲಿ ವಿ ರೀಚ್ ದ ಶಾಪ್ ಗೈಸ್. ನಮ್ಮ ಅಜ್ಜಿ ಅಂಗಡಿ. ಅಜ್ಜಿ ಏನಿದೆ? ಈ ಕ್ರಿಸ್ಪಿಸಿ ಹಾಕೊಡ್ತೀನಿ. ಬಾಳೆಕಾಯಿ ಇದೆ, ಕಾಲು ಕೊಂಡೆ ಇದೆ, ಮೆಣಸಿನ್ಕಾಯಿ ಇದೆ, ಮೊಟ್ಟೆ ಕೊಂಡೆ ಇದೆ. ಮೊಟ್ಟೆ ಬೋಂಡ ಬಿಟ್ಟು ಮಿಕ್ಕಿದೆಲ್ಲ ಹಾಕ್ತೀವಿ. ಮೊಟ್ಟೆ ತಿನ್ನೋದ ಇವತ್ತಿನದಷ್ಟೇ. ಅಡ್ರೆಸ್ ಎಲ್ಲಿ ಬರುತ್ತೆ? ಬಾಬುಸಾಪಾಳ್ಯ, ಫ್ಲವರ್ ಗಾರ್ಡನ್ ಮೇನ್ ರೋಡು, ಎಂ ಗಾರ್ಡನ್ನು, ಶ್ರೀ ಸಾಯಿ ಪೇರೇಡ್ ಅಪಾರ್ಟ್ಮೆಂಟು ಎದುರುಗಡೆನೇ ಅಂಗಡಿ ನಮ್ದು. ಖಾರ ಚಟ್ನಿ ಒಂದು, ಟೊಮೆಟೊ ಚಟ್ನಿ ಒಂದು. ಯಾವ ಥರ ಚಟ್ನಿ ಫೇಮಸ್ಸು. 3 days ಆದ್ರೂ ಏನಾಗಲ್ಲ, ಬೇಕಾದ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಊಟ ಮಾಡ್ಬೋದು. ರೈಸ್ಗೆ ತುಪ್ಪ ಹಾಕೊಂಡು ಆ ಚಟ್ನಿ ಹಾಕೊಂಡು ತಿಂದ್ಬಿಟ್ಟು ಅದು ರೆಡ್ ಕಲರ್. ರೆಡ್ ಅಷ್ಟೇನೆ, ಗ್ರೀನು ಅಷ್ಟೇನೆ. ಅಂದ್ರೆ ಈಚೆ ಇಡಕ್ಕಾಗಲ್ಲ ಇದನ್ನ. ಟೊಮೊಟೊ ಹಾಕಿ ಮಾಡಿರೋದಲ್ವಾ, ಫ್ರಿಡ್ಜಲ್ಲಿ ಇದ್ರೆ 1 ವಾರ ಇಟ್ಕೋಬಹುದು. ಅಜ್ಜಿ ಬೇಕಾದ್ರೆ ಸಪ್ರೇಟಾಗಿ ಚಟ್ನಿ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀನಿ. ಬೋಂಡ ಚಟ್ನಿ, ಕೆಂಪು ಚಟ್ನಿ ಬಗ್ಗೆ ಹೇಳ್ತಾ ಇದ್ದೆ ಮಚ್ಚ. ಕೆಂಪು ಚಟ್ನಿ, ಖಾರ ಚಟ್ನಿ, ಹೆವಿ ಖಾರ ಇರುತ್ತೆ. ಖಾರ ಚಟ್ನಿ, ಗ್ರೀನ್ ಚಟ್ನಿ ಬಂದು ಹೆವಿ ಖಾರ ಇರುತ್ತೆ. ಕೆಂಪು ಚಟ್ನಿ ಅಡ್ಜಸ್ಟಬಲ್, ಚಿಕ್ಕ ಮಕ್ಕಳು ತಿನ್ಬೋದು, ಅದು 2 years ಮಕ್ಕಳು ತಿನ್ಬೋದು. ಆನೆಸ್ಟ್ ರಿವ್ಯೂ ಹೇಳಿ ಮಚ್ಚ. ಬಜ್ಜಿ ಇವಾಗ ಹಾಕೊಟ್ಟಿದ್ದು ಬಿಸಿ ಇರುತ್ತೆ. ಖಾರ ಚಟ್ನಿ ಸ್ವಲ್ಪ ಟೇಸ್ಟ್ ಮಾಡು, ಸ್ವಲ್ಪ ಹಾಕೋ. ಹೆವಿ ಖಾರ ಇರುತ್ತೆ, ಹೆವಿ ಖಾರ ಇರುತ್ತೆ. ಯು ಜಸ್ಟ್ ಹ್ಯಾವ್. ಖಾರ ಇದೆ. ಎಣ್ಣೆ ಹೊಡಿಯೋರ್ಗಂತೂ ಮಸ್ತು. ಅವನು ವಿಡಿಯೋ ಮಾಡ್ಕೊತಾರ. ಕೆಂಪು ಚಟ್ನಿ ಹೋಮ್ ಮೇಡ್ ಚಟ್ನಿ ಥರನೇ ಇದೆ, ಆದರೆ ಗ್ರೀನ್ ಚಟ್ನಿ ಇದೆಯಲ್ಲ ಅದು ಮಿಕ್ಸ್ ಸ್ಪೈಸಿ ಇದೆ. ಅಪರೂಪಕ್ಕೆ ಯಾರು ಖಾರ ತಿನ್ನೋರು ಯಾರು ಟೇಸ್ಟ್ ಬಂದು ಅವ್ರು ಹೆವಿ ಖಾರ ಆಗ್ತದೆ, ಅವಾಗ ಅವ್ರು ಖಾರ ತಿನ್ನೋರಿಗೆ ನಾರ್ಮಲ್ ಆಗ್ತದೆ. ಬಾಬುಸಾಪಾಳ್ಯದಿಂದ ಈ ಕಡೆ ಎಲ್ಲಿಗೋಗುತ್ತೆ ಅಂದರೆ ಅಗ್ರ ಅಲ್ವಾ? ವಿನ್ಸನ್ ಪಾಲಿಟಿ ಸ್ಕೂಲ್ಗೆ ಹೋಗುತ್ತೆ. ಅದರೊಳಗೆ ಯಾವಾಗಾರು ನೀವು ಬಂದರೆ ಆ ಕಡೆಯಿಂದ ವಿಡಿಯೋ ನೋಡ್ತಾ ಇದ್ರೆ ಇಲ್ಲೊಂದು ವಿಸಿಟ್ ಕೊಡಿ. ಗೈಸ್ ಇದು ಕಾಸು ಇಸ್ಕೊಂತಿರೋದಲ್ಲ, ಚೇಂಜ್ ಇಸ್ಕೊತಾ ಇರೋದು ಇದು. ಪ್ಲೀಸ್ ಡೋಂಟ್ ಮಿಸ್ಟೇಕ್ ಗೈಸ್. ಈ ಕಡೆ ನಮ್ಮ ಗಾಡೀಲಿ ಏರ್ ಔಟ್ ಆದಂಗಿದೆ ನೋಡು. ಆ ಕಡೆ ವೀಲ್ ಮ್ಯಾಗ್ ವೀಲ್ ಪಕ್ಕದಲ್ಲೆಲ್ಲ ಬಿಟ್ಕೊಂಡ್ಬಿಟ್ಟದೆ, ಏರ್ ಕಮ್ಮಿ ಆಗ್ಬಿಟ್ಟೈತೆ ಬೈಕಲ್ಲಿ. ಅದಕ್ಕೆ ಹಾಕ್ಸೋಣ ಅಂದ್ಬಿಟ್ಟು ನಾನು ಬಂದೀವಿ. ಅಣ್ಣನಿಗೆ ಆರ್ಮಿ ಥರ ನಿಂತ್ಕೊಂತೀರಿ 1 ಗಂಟೆ 2 ಗಂಟೆ ಆದರೂ. ಗೈಸ್ 10 ರೂಪಾಯಿ ಮಗಂದು ಎಷ್ಟಾಗ್ಬೋದು ಗೊತ್ತಿಲ್ಲ. ಇದಕ್ಕೆ ಇಷ್ಟು ಬೆಲೆ ಮೌಲ್ಯನ ಕಾಪಾಡಿದೆ, ಸೇವ್ ಮಾಡಿದೆ ಗೈಸ್. ಇದು ನಮ್ಮ ಫ್ರೆಂಡ್ ನಿಲ್ಸ್ತಾರ ಗಣೇಶ ಈ ಕಡೆ. ಬ್ಲಾಗ್ ಮಚ್ಚ ಇದೆ ನಮ್ಮ ಗಣೇಶ ಕೂರ್ಸ್ತಾರ ಜಾಗ, ಎಲ್ಲರೂ ಬರಬೇಕು. ಎಷ್ಟನೇ ತಾರೀಕು ಮಚ್ಚ? ಗುರುವಾರ, ಶುಕ್ರವಾರ, ಶನಿವಾರ 3 ದಿನ ಕೂರಿಸ್ತಾ ಇದ್ದೀವಿ. ಓಕೆ. ಸಂಜೆ 4 ಗಂಟೆಗೆ ಓಪನಿಂಗು. ಗಣೇಶ ಗ್ರ್ಯಾಂಡ್ ಓಪನಿಂಗ್ ಇರುತ್ತೆ. ದೊಡ್ಡದಾಗಿ ಐತ್ ಮಚ್ಚ ಜಾಗ. 14 ಅಡಿ ಗಣೇಶನಪ್ಪ. ಓ ಸೂಪರ್ ಮಚ್ಚ. ಬೈ ಪೀಸ್. ಗೈಸ್ ಇವಾಗ ನಾನು ನಮ್ಮ ಅಜ್ಜಿ ಮನೆ ಕಡೆ ಬಂದಿದ್ದೀನಿ. ಸ್ವಲ್ಪ ಮಾತಾಡ್ಕೊಂಡು ಕೂಲ್ ಡೌನ್ ಬೂಬು. ನಾನು ಮಾತಾಡ್ಸ್ಕೊಂಡು ಹೋಗೋಣ. ಅಜ್ಜಿ ಅವತ್ತಿಂದ ಕಾಲೇಜ್ಗೆ ಹೋದ ಅಂತ ಕೇಳ್ತಾ ಇದ್ರು. ಇವತ್ತು ಹೋಗಿ ಏನಲ್ಲ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬಿಟ್ಟು ನೋಡೋಣ. ಬೂಬು ಲೈಫಲ್ಲಿ ಕೂಲಾಗಿರ್ಬೇಕು, ಬಟ್ಟೆ ಗಲೀಜು ಮಾಡಬಾರ್ದು ಬೂಬು. ಇನ್ನು ಬುದ್ಧಿವಂತ ನಾನು, ನನ್ನ ಮಾತು ಕೇಳು, ಆರಾಮ್ ಹೋಗಿ ಬಿಚ್ಕೋ ಹೋಗು ಬೂಬು. ಬಾಯ್ ಬೂಬು. ಕ್ಲೋಸ್ ಆಗೋ ಡೋರು. ಏನ ಸಾಮಾನುಗಳನ್ನೆಲ್ಲ ಇಕ್ಕವ್ರೆ, ಐಟಮ್ ಚಾಕ್ಲೇಟ್ಗಳನ್ನೆಲ್ಲ ಇಕ್ಕವ್ರಿ. ಇದ್ಯಾವ ನಮ್ಮ ಮಿಶ್ಶು ಕಾಲೇಜಿಂದ ಹಿಂಗೆ ನಂಗೆ ಗೊತ್ತಿತ್ತಜ್ಜಿ ಈ ಕಾಲೇಜ್ ಕತೆ ಎತ್ತಿ ಅಂತ ನಂಗೆ ಗೊತ್ತಿತ್ತಜ್ಜಿ. ಅದಕ್ಕೆ ತುಂಬಾ ದಿವಸ ಆದ್ಮೇಲೆ ಇವತ್ತು ಫಸ್ಟ್ ಡೇ ಆಫ್ ಕಾಲೇಜ್ ಮುಗಿಸ್ಕೊಂಡು ಹಿಂಗೆ ಬಂದಿದ್ದೆ. ಒಳ್ಳೆ ರ್ಯಾಂಕ್ ಸ್ಟೂಡೆಂಟ್ ಆಗ್ತೀಯ ನೀನು. ನೈನಾ ಆದರೆ ತಪ್ಪಿಸ್ಕೊಂಬಾರ್ದು ಕಾಲೇಜ್. ನೈನಾ ಒಂದು ಗುಡ್ ನ್ಯೂಸ್ ಅಲ್ಲ, ನಾನು ನಾಳೆಯಿಂದ ಕಾಲೇಜ್ಗೆ ಹೋಗ್ತೇನೆ. ತಿನ್ನಕ್ಕೋತಿದ್ಯಾ? ಇಲ್ಲ ಮಾತಾಡ್ಕೊಂಡು ಬಂದಿದ್ದೀನಿ. ಏನಂತ? ಈ ಒಂದು 5 ತಿಂಗಳು ಕಾಲೇಜ್ ಹೋಗಿಲ್ಲ ನಾನು. ಕಾಲೇಜ್ ಹೋಗಿ ಕಂಪಲ್ಸರಿ ಅಲ್ಲ ನನಗೆ. ಯಾಕಂದ್ರೆ ಈ ಎಕ್ಸಾಮ್ ಏನೈತೆ ಆಲ್ರೆಡಿ ಬರ್ಬಿಟ್ಟಿನಿ. ಏನು ಆಟ ಆಡ್ತಾ ಇದೀಯಾ? ನಿಜನೇನಾ? ಎಕ್ಸಾಮ್ ಬರ್ದ್ಬಿಟ್ಟಿನಿ, ಅದಕ್ಕೆ ಕಾಲೇಜ್ಗೆ ಹೋಗಂಗಿಲ್ಲ. ಬೇಕಾದ್ರೆ ಹೋಗೋದು ಬೇಡ ಅಂದ್ರೆ ಸುಮ್ಮನೆ ಇರ್ಬೋದು. ಅದಕ್ಕೆ ನಾನು ಬರೋ ವಾರದಿಂದ ಅಡ್ವೊಕೇಟ್ ಹತ್ರ ಕೆಲಸ ಹೋಗ್ತೀನಿ. ಅಡ್ವರ್ಟೈಸ್ ಅಲ್ಲ ನೀನು ಅಡ್ವೊಕೇಟು. ಯಾರ ಹತ್ರ?
ನಮಗೆ ನಾನು ಒಂದ್ಸತಿ ಹೋಗಿದ್ದೆ ಲಾಸ್ಟ್ ಟೈಮು, ನೀವು ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅಂತ ಹೇಳಿಲ್ಲ, ಕರೆಕ್ಟಾಗಿ ಹೋಗಿಲ್ಲ ಅಂದ್ಬಿಟ್ಟು ಕರೆಕ್ಟಾಗಿ ಅದೇನು ಇಂಟರ್ನ್ಶಿಪ್ ಕರೆಕ್ಟಾಗಿ ಅಟೆಂಡ್ ಮಾಡಿಲ್ಲ, ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅವರು, ಅದಕ್ಕೆ ಅವ್ರ ಹತ್ರ ಹೋಗ್ತಾ ಇದ್ದೀನಿ. ಓಕೆನಾ? ಕೈ ಸಿಗೋದ್ರೆ ನಾನು ಪವಿತ್ರಿಗೆ ಭಯ ಹಾಕ್ಸ್ಬೇಕು. ಭಯ ಹಾಕ್ಸ್ಬೇಕಂದ್ರೆ ಫಸ್ಟು ಟಾರ್ಚ್ ಆಫ್ ಮಾಡಬೇಕು. ಭಯ ಬಿದ್ದ? ಇಲ್ಲ ಇಲ್ಲ, ಹೆದರ್ಕಂಡೆ ಅಷ್ಟೇ ಅಲ್ಲ. ಕೂಲ್ ಡೌನ್. ನಿನಗೆ ಮೀಟ್ರ್ ಇಲ್ಲ ಅಂದ್ರೆ ಒಪ್ಕೋ. ನೋಡ್ಬಿಟ್ಟ? ಓ, ಫ್ಲಾಶ್ ಇದ್ದು ಕಾಣಿಸಿಲ್ಲ ಮುಖ ನಂದು. ಶೇಪ್ ತೆಗ್ಸಿರೋದು ನೋಡ್ಬಿಟ್ಟು ಶೇಪ್ ತೆಗ್ಸಿರೋದು. ಒಂದ್ 4 ದಿನ ತಡಿಯಲ್ಲೇ ಸರೋಗುತ್ತಾ ಇಲ್ಲ? ಒಂದ್ ದಿವಸ ಗ್ಯಾಸ್ ಸರೋಗಲ್ಲ ಆಯ್ತಾ? ನಿನಗೆ ಯಾವಾಗ ಈ ತರ ಬುದ್ಧಿ ಬಂತು? ಸಾಂಗ್ ಹಾಕೊಂಡೆ ರೆಡಿ ಆಗೋದು ಇದಕ್ಕೆ. ಸರಿ. ತೋರಿಸ್ಬೇಕಾ? ಸಾಂಗ್ ಹಾಕೊಂಡ? ಅದೇ ಸಂಜೆನ್ ನೋಡ್ತಾ ಇದ್ದೆ, ಸಂಜೆನ ಯಾವಾಗ ಸಾಂಗ್ ಹಾಕೊಂಡು ಕ್ಲೀನ್ ಮಾಡ್ತಾ ಇರ್ತಾಳೆ. ನೀನ್ ಯಾವ ಓಹೋ ಏನೇ ಇದು? ಯಾವ್ದೋ ಹೊಸದಾಗಿ ಮಾತಾಡೋ ತರ ಮಾತಾಡ್ತಾ ಇದಾರೆ. ಟೈಮ್ ಇಂಪಾರ್ಟೆಂಟ್ ಅಲ್ಲ ಕಣೆ, ಆ ಟೈಮ್ ಸ್ಪ್ಯಾನ್ ಅಲ್ಲಿ ಏನಾಯ್ತು ಅನ್ನೋದು ಇಂಪಾರ್ಟೆಂಟು. ಆಗ್ಲೇ ನಂಗೆ ಯಾವ್ದೋ ವಾಯ್ಸ್ ಕೇಳಿಸ್ತಾ ಇತ್ತು, ಇವಾಗ ನಂಗೆ ಯಾವ್ದೋ ವಾಯ್ಸ್ ಕೇಳಿಸ್ತಿದೆ. ನಿಜ ಹೇಳು ಪರವಾಗಿಲ್ಲ. ಸರಿ ಬಿಡು, ಕ್ಯಾಮ್ರಾ ಆಫ್ ಮಾಡ್ತೀನಿ. ಪವಿ ಓಕೆ ಪವಿ, ಓಕೆ. ನೀನು ಡೆವಲಪ್ ಆಗ್ತಾ ಇದೆಯಾ ಅಂತ ನಂಗೆ ಗೊತ್ತು ಪವಿ. ನಂಗೆ ಆಗ್ಲೇ ಯಾವ್ದೋ ಸೌಂಡ್ ಕೇಳಿಸ್ತು, ಇವಾಗ ಯಾವ್ದೋ ಸೌಂಡ್ ಕೇಳಿಸ್ತಿದೆ ಪವಿ. ನಾನು ಹಿಂಗೇನು ಹೇಳುದ್ ಆಗ್ಲಿಂದ ಸೌಂಡ್ ಯಾರು ಕೇಳಿಸ್ತೈತಿ ಅನ್ಬಿಟ್ಟು. ಸರಿ ಬಿಡು, ನೀನ್ ಹೇಳಿದ್ಯಾ ನಂಬ್ತೀನಿ. ಜೋಕು ಮಾಡ್ಬೇಡ್ದ ನಾನು? ಹಾ, ಬೇಡ ಗೈಸ್. ನಮ್ಮ ಮನೇಲಿ ಸರಿ, ಅಜ್ಜಿ ಮನೇಲಿ. ಅಜ್ಜಿ ಏನ್ ಸರ್ ಇದು? ಮಿಕ್ಸ್ ಆಗ್ಬಿಡೈತಲ್ಲ ಬೇಳೆಗಳೆಲ್ಲ ಮಿಕ್ಸೆಡ್. ಇವತ್ತು ಅಡುಗೆ ನಮ್ಮ ಅಜ್ಜಿ ಮನೆ ಕೈಯಿಂದ ಮಾಡಿರೋ ಸಾರು, ಅನ್ನ. ಇದು ತಿನ್ಕೊಂಡು ಮನೆಗೆ ಹೋಗ್ಬೇಕು. ಮನೆ ತಿನ್ನಲ್ಲ ಅಂದ್ರೆ ಅಮ್ಮ ಸ್ವಲ್ಪ ಹೋಗಿರುತ್ತೆ. ಸೊ ಇವಾಗ ಡಬಲ್ ಬ್ಯಾಟಿಂಗ್ ಮಾಡ್ಬೇಕು. ಬಾಯ್. ಆಫ್ ಮಾಡು. ನಾನು ಆಫ್ ಮಾಡ್ತೀನಿ. ಸರಿ ಬಾಯ್. ಸರಿನಾ ಗೈಸ್? ಸರಿ ಅಜ್ಜಿ. ಮಾವ ಬಂತು ನೋಡಿ ಅದೇ ಟೈಮ್ಗೆ. ಅದಕ್ಕೆ ಹೇಳಿ. ಅದೇ ನಾನು ಸುಮ್ಮನೆ ಮನೆಗೆ ಹೋಗ್ತಾ ಇದ್ನ, ಎಡೋಗ್ಬಿಟ್ಟೆ. ನಾನು ಅಜ್ಜಿ ವೆಯ್ಟ್ ಮಾಡು ಅದೇ ಟೈಮಿಗೆ ನೀನು ಬಂದೆ. ಸೊ ದೇವ್ರ ಪ್ರಕಾರ ನಾನು ಎಡವಿದ್ದು ನಿನ್ನ ಹತ್ರ ಮಾತಾಡೋಕ್ಕೆ ಇರಬೇಕು. ಹೌದು, ಅಂದರೆ ಅವ್ನಿಗೆ ಗೊತ್ತಿಲ್ಲ ತಾನೇ ಬೆಳೆದಿದೆ. ಯಾರು ತಾವು ಇನ್ವೈಟ್ ಮಾಡಬೇಕು, ಯಾವ ಥರ ಊಟ ಸಿಗುತ್ತೆ, ಯಾವ ಥರ ಗಂಜಿ ಸಿಗ್ತದೆ, ಯಾವ ಥರ ನೀರು ಸಿಗ್ತದೆ ಅಂದ್ಬಿಟ್ಟು ನೀನು ಎಲ್ಲೋ ಬದುಕಬೇಕು ಅಂದ್ಬಿಟ್ಟು ಓನೇ ಬರ್ಬಿಟ್ಟಿರ್ತಾನೆ. ನಾವು ಹೇಳಂಗೆ ಯಾವುದೂ ನಡೆಯಲ್ಲ. ನೀನು ಫುಲ್ ಕ್ಲೀನ್ ಶೇವ್ ಮಾಡಿಸ್ಕೊಂಡ್ಬಿಟ್ಟಿದ್ಯಾ? ನೀನು ಫುಲ್ ಎಲ್ಲ ತೆಗ್ಸ್ಬಿಟ್ಟಿದ್ಯಾ? ನಾನೇ ಮಾಡ್ಕೊಂಡಿದ್ದೀನಿ. ನೀನೇ ಮಾಡ್ಕೊಂಡ? ನನ್ನ ಜಮ್ಮಿ ಯಾಕೋ ಇವತ್ತು ಹೆವಿ ಕ್ಯೂಟ್ ಆಗೋಳೆ. ಹೆವಿ ಕ್ಯೂಟ್ ಆಗೋಳೆ. ಸರಿ ಸಿ ನೋಡು, ಕಿವಿ ಅದು ಹೆಂಗಲ್ಲ ಆಡುತ್ತೆ ನೋಡು. ಗಾಳಿ ಹೇಳಿದೆ ಏನು ತುಸು ಮೆಲ್ಲಗೆ. ನಿಂಗೊಂದು ಗುಡ್ ನ್ಯೂಸ್ ಹೇಳಬೇಕು, ಬ್ಯಾಡ್ ನ್ಯೂಸು ಹೇಳಬೇಕು. ಗೈಸ್, ಅಮ್ಮ ಫುಲ್ಲು ನಿದ್ದೆಯಲ್ಲಿದ್ದಾರೆ. ಇವಾಗ ಎಬ್ರಿಸಿದ್ರು ಯೂಸ್ ಇಲ್ಲ. ನಾವು ಶಾಕ್ನ ಬೆಳಗ್ಗೆ ಕೊಡೋಣ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕು, ಕಮೆಂಟು, ಶೇರ್ ಮಾಡಿ. ಇನ್ನಷ್ಟು ಎಂಟರ್ಟೈನಿಂಗ್ ವಿಡಿಯೋಗಳ ಜೊತೆ ಬರ್ತೀನಿ. ಸೊ ಇವಾಗೆ ಅಷ್ಟೇ ವಿಷಯ. ಪೀಸ್, ಮತ್ತೆ ಸಿಗೋಣ. ಇನ್ನೊಂದು ಯಾರೋ ಒಬ್ರು ಇದ್ದಾರೆ, ಕಮೆಂಟ್ ಹಾಕ್ತಾ ಇರ್ತಾರೆ, ಅವ್ರ ಹೆಸರನ್ನ ಪವಿ ಬಾಯಿಂದ ಹೇಳಿಸ್ಬೇಕು ಅಂತ. ಅವ್ರಿಗೆ ಸ್ಪೆಷಲ್ ಆಗಿದ್ದು, ಬ್ರೋ ಇವತ್ತು ನಾನು ಪವಿನ ಮೀಟ್ ಆದೆ, ಆದರೂ ಕೂಡ ಆಗ ಅದು ಫ್ಲ್ಯಾಶ್ ಆಗಿಲ್ಲ. ಸೊ ನೆಕ್ಸ್ಟ್ ವಿಡಿಯೋಲಿ ಪಕ್ಕ ಮಾಡಿಸ್ತೀನಿ. ಪೀಸ್ ಬಾ.